ಆನಂದಪುರ ಅಂತ ಒಂದು ಊರು. ಆ ಊರಿನ ಹೊರಭಾಗದಲ್ಲಿ ಒಂದು ದೊಡ್ಡ ಆಶ್ರಮ ಇತ್ತು. 10 ಜನ ಸನ್ಯಾಸಿಗಳಿದ್ದರಲ್ಲಿ. ಅವ್ರ ಜೊತೆ ಕಲಿಯೋದಕ್ಕೆ ಅನೇಕ ಜನ ಬ್ರಹ್ಮಚಾರಿಗಳು, ಭಕ್ತರು. ಸದಾ ಚಟುವಟಿಕೆಯಲ್ಲಿರ್ತಿತ್ತು ಆಶ್ರಮ. ಆ ಆಶ್ರಮಕ್ಕೆ ಸ್ವಾಮಿ ಭೈರವಾನಂದರು ಮುಖ್ಯಸ್ಥರಾಗಿದ್ದರು. ಆನಂದಪುರಕ್ಕೊಬ್ಬ ರಾಜ, ಮಂತ್ರಿಗಳು, ದೂತರು ಆಗಾಗ ರಾಜ್ಯದಲ್ಲಿ ಏನು ನಡೀತದೆ ಅನ್ನೋದನ್ನು ಬಂದು ರಾಜರಿಗೆ ಹೇಳ್ತಾ ಇದ್ರು. ರಾಜ ಬಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಹೋಗ್ತಿದ್ದ. ಒಂದು ದಿವಸ ಈ ಮಂತ್ರಿಗಳು ಹೋಗಿ ಕೆಲವು ದೂರುಗಳನ್ನು ರಾಜನ ಮುಂದೆ ಇಟ್ಟರು. ಸ್ವಾಮಿ, ಈ ಆಶ್ರಮ ಇದೆಯಲ್ಲ ಊರ ಹೊರಗೆ, ದೇಶಕ್ಕೇನೂ ಪ್ರಯೋಜನ ಇಲ್ಲ ಸ್ವಾಮಿ. ಸೋಮಾರಿಗಳು, ಸನ್ಯಾಸಿಗಳು ನೋಡಿದ್ರೆ ಹೇಗಿದ್ದಾರೆ, ಪೈಲ್ವಾನರಾಗಿದ್ದಾರೆ ಒಬ್ರಕ್ಕಿಂತ ಒಬ್ರು. ಅವ್ರು ಯಾಕೆ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ, ಬೇರೆ ಕಾಲು ಹಣ ಮಾಡ್ತಾರೆ ಅಂತ ಒಬ್ಬ ಹೇಳ್ದ. ಇನ್ನೊಬ್ಬ ಹೇಳ್ದ, ಸ್ವಾಮಿ ಅವ್ರ ಊಟ ತಿಂಡಿ ವ್ಯವಸ್ಥೆ ಏನು ಹೇಳೋಣ ಹೇಳಿ, ನೀವು ಕೂಡ ಅಂತ ಭೋಜನ ಮಾಡಿರ್ಲಿಕ್ಕಿಲ್ಲ. ಏನಾದರೂ ನೆಪ ಮಾಡಿ ದಿನನಿತ್ಯ ಸಿಹಿ ತಿಂಡಿ ಮಾಡಿಸ್ಕೊಂಡು ತಿಂತಾರೆ ಇವರು. ಮಗದೊಬ್ಬ ಸೇರಿಸ್ದ, ಅಷ್ಟೇ ಅಲ್ಲ ಮಹಾಸ್ವಾಮಿ, ಬೆಳಗ್ಗೆ ತರ ತಿಂಡಿ ಆಗ್ತವೆ, ಮಧ್ಯಾಹ್ನ ಊಟ ಆದ್ಮೇಲೆ ರಾತ್ರಿ ಊಟದ ಹಣ್ಣು ಬೇಕು ತಿನ್ನೋದಕ್ಕೆ ಅವರಿಗೆ. ಇದಂತ ಸನ್ಯಾಸ ಸ್ವಾಮಿ, ಎಲ್ಲವನ್ನು ಬಿಟ್ಟವರಿಗೆ ಸಂಭ್ರಮ ಯಾಕೆ ಬೇಕು, ಸುಮ್ಮನೆ ತೋರಿಕೆ ಕಾವ್ಯ ಬಟ್ಟೆ ಹಾಕ್ತಾರೆ ಇವರೆಲ್ಲ, ಅವ್ರ ರಾಜಭೋಗ ಎಲ್ಲ ಬೇಕು. ರಾಜನ ಸ್ವಲ್ಪ ಹಿತ್ತಾಳೆ ಕಿವಿ, ಹೌದಲ್ಲ ಅನ್ನಿಸ್ತು. ಸನ್ಯಾಸಿಗಳಿಗೆ ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಬೇಕು? ಮರುದಿನ ಆಶ್ರಮದ ಮುಖ್ಯಸ್ಥರನ್ನ ಅರಮನೆಗೆ ಕರೆಸಿದ. ತನಗೆ ಬಂದಿದ್ದ ಆತಂಕ ಅವ್ರು ಹೇಳ್ಕೊಂಡ. ತಾವೆಲ್ಲ ಸನ್ಯಾಸಿಗಳು, ಈ ರೀತಿ ಭೋಗ ಜೀವನ ಸರಿನಾ ಅಂತ ಕೇಳಿದ. ಸನ್ಯಾಸಿಗಳು ನಕ್ರು. ಮಹಾರಾಜ, ನನ್ನೊಂದು ವಿನಂತಿ ಇದೆ. ನಾನು ತಮ್ಮ ಅರಮನೆಗೆ ರಾತ್ರಿ 2 ಗಂಟೆಗೆ ಬರ್ತೀನಿ. ತಾವು ನನ್ನ ಜೊತೆಗೆ ಬರೋದಾದರೆ ಒಂದು ವಿಶೇಷ ತೋರಿಸ್ತೀನಿ ಇವತ್ತು ಅಂದರು. ಅವನಿಗೂ ಕುತೂಹಲ, ಏನು ತೋರಿಸ್ತಾರೆ ಅಂತ. ಕೊಟ್ಟ ಮಾತಿನ ಹಾಗೆ ರಾತ್ರಿ 2 ಗಂಟೆಗೆ ಸನ್ಯಾಸಿಗಳು ಅರಮನೆಗೆ ಬಂದರು. ರಾಜನ್ ಕರ್ಕೊಂಡು ಮಂತ್ರಿಗಳ ಮನೆಗೆ ಹೋದರು. ಅವ್ರವ್ರ ಮನೆಗೆ ಹೋದ ಮಂತ್ರಿ ಮಲ್ಕೊಂಡಿದ್ರಲ್ಲ, ಆ ಮಲಗಿದ ಮಂತ್ರಿಗಳ ಮುಖದ ಮೇಲೆ ಒಂದು ತಮ್ಮಿಗೆ ತಣ್ಣೀರು ಸುರಿದ್ರು. ಗಾಬರಿಯಿಂದ ಎದ್ದಂಥ ಮಂತ್ರಿಗಳ ಬಾಯಿಂದ ಬೈಗುಳಗಳ ಸರಮಾಲೆನೇ ಬಂತು. ಅಲ್ಲಿಂದ ಹೊರಟರು. ಮತ್ತು ರಾಜ ಸನ್ಯಾಸಿ ಸೇನಾಪತಿ ಮನೆಗೆ ಬಂದರು. ಅಲ್ಲಿಯೂ ಇದೇ ಪ್ರಯೋಗ ಆಯಿತು. ಅರೆನಿದ್ರಿಗಿದ್ನಲ್ಲ ಸೇನಾಪತಿ, ಇನ್ನೂ ಕೆಟ್ಟ ಪದ ಬೈದವನು. ಬೇರೆ ಬೇರೆ ಅಧಿಕಾರಿಗಳಿದ್ದಾರಲ್ಲ, ಅರಮನೆ ಅಧಿಕಾರಿಗಳು, ಎಲ್ಲರ ಮೇಲೂ ಈ ಪ್ರಯೋಗ ಮಾಡಿದಾಗ ರಾಜ ಗಾಬರಿ ಆಗುವಷ್ಟರ ಮಟ್ಟಿಗೆ ಕೆಟ್ಟ ಮಾತುಗಳು ಅವ್ರ ಬಾಯಿಂದ ಬಂತು. ಸನ್ಯಾಸಿ ಏನು ಮಾಡಿದ, ರಾಜನ್ ಕರ್ಕೊಂಡು ತನ್ನ ಆಶ್ರಮಕ್ಕೆ ಬಂದ. ಸನ್ಯಾಸಿಗಳು ನಿದ್ದೆ ಮಾಡ್ತಾ ಇದ್ರು, ಗಾಢ ನಿದ್ರೆಯಲ್ಲಿದ್ದರು. ಆ ಬ್ರಹ್ಮಚಾರಿಗಳ ಮುಖದ ಮೇಲೆ ತಣ್ಣೀರು ಹಾಕಿದಾಗ ಅವ್ರ ಬಾಯಿಂದ ಬಂದದ್ದೇನು ಗೊತ್ತಾ, ಬೇಗಲು ಬರಲಿಲ್ಲ. ಹರಿ ಓಂ, ಶಿವ ಶಿವ, ರಾಮ ರಾಮ, ಇಂಥ ಉದ್ಗಾರಗಳೇ ಬಂತು. ಆಗ ಸನ್ಯಾಸಿಗಳು ಹೇಳಿದರು, ನೋಡಿದ್ರ, ಯಾವುದು ಸಂಸ್ಕಾರ ಇರ್ತದಲ್ಲ ಅದೇ ತಕ್ಷಣ ಬಾಯಲ್ಲಿ ಬರ್ತದೆ. ನನ್ನ ಶಿಷ್ಯರ ಬಾಯಲ್ಲಿ ಕೆಟ್ಟ ಮಾತು ಬರದೇ ಇರೋದಕ್ಕೆ, ಅವರ ಆಶ್ರಮದಲ್ಲಿದ್ದು ತಮ್ಮ ಜೀವನ ಪರಿಶುದ್ಧವಾಗಿ ಮಾಡಿಕೊಂಡದ್ದಕ್ಕೆ. ಇದು ಸಾಧ್ಯ ಆದದ್ದು ಅವ್ರು ತಿಂದ ಊಟದಿಂದಲ್ಲ. ಅವ್ರ ಊಟ ಬದುಕೋದಕ್ಕೆ ಅವಶ್ಯ, ಆದರೆ ಬದುಕಿದ್ದುದು ತಿನ್ನೋದಕ್ಕಲ್ಲ, ಮನಸ್ಸು ದೇಹಗಳನ್ನು ಶುದ್ಧಿಗೊಳಿಸೋದಕ್ಕೆ. ನಮ್ಮ ಮಾತು ನಮ್ಮ ಸಂಸ್ಕಾರವನ್ನು ತಿಳಿಸ್ತದೆ ಸ್ನೇಹಿತರೆ. ಸಂಸ್ಕಾರಕ್ಕೆ ಪರಿಶ್ರಮ ಬೇಕು, ಅದಕ್ಕೊಂದು ತ್ಯಾಗ ಜೀವನ ಮುಖ್ಯ. ಸಂಸ್ಕಾರ ಸುಲಭವಾಗಿ ದೊರಕೋದಲ್ಲ, ಪ್ರಯತ್ನ ಮಾಡಬೇಕಾಗ್ತದೆ. ಆ ಸಂಸ್ಕಾರದಿಂದ ಹುರಿಗೊಂಡ ಜೀವನ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತದೆ. ಆದ್ದರಿಂದ ಪರಿಶ್ರಮದ ಸಂಸ್ಕಾರ ನಮ್ಮ ಜೀವನದ ಗುರಿಯಾಗಬೇಕು ಅಂತ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ.